ಆತ್ಮೀಯರೇ ನಮಸ್ಕಾರ, ಹೇಗಿದ್ದೀರಿ? ನೋಡಿ, ಲೋಕಸಭಾ ಚುನಾವಣೆಯ ಫಲಿತಾಂಶಕ್ಕೋಸ್ಕರ ಪ್ರತಿಯೊಬ್ಬರು ಕೂಡ ಚಾತಕ ಪಕ್ಷಿಯ ಹಾಗೆ ಕಾಯ್ತಾ ಇರುವ ಕಾಲಘಟ್ಟದಲ್ಲಿ ಮೂರು ಪಕ್ಷಗಳು ಅವ್ರದೇ ಆದ ರಿಪೋರ್ಟ್ ಅನ್ನ ತರಿಸ್ಕೊಂಡಿದ್ದಾರೆ. ಪ್ರತಿಯೊಂದು ಪಕ್ಷವು ಮತದಾನ ಆದ ನಂತರ ಒಂದು ಆಂತರಿಕ ವರದಿಯನ್ನ ತರಿಸ್ಕೋತಾರೆ. ಬೂತ್ ಲೆಕ್ಕಾಚಾರದ ಮೇಲೆ, ಮತದಾನದ ಪ್ರಮಾಣದ ಆಧಾರಿತವಾಗಿ, ಸ್ಥಳೀಯ ಮುಖಂಡರ ಅಭಿಪ್ರಾಯವನ್ನ ಆಧರಿಸಿ ಒಂದು ಆಂತರಿಕ ವರದಿಯನ್ನ ಪ್ರತಿಯೊಂದು ಪಕ್ಷವೂ ಕೂಡ ಪಡೆಯುತ್ತೆ. ಸೊ ಮೂರು ಪಕ್ಷಗಳ ಕಾಂಗ್ರೆಸ್, ಬಿಜೆಪಿ ಹಾಗೂ ಜೆಡಿಎಸ್ ಮೂರು ಪಕ್ಷಗಳ ಆಂತರಿಕ ವರದಿಯಲ್ಲಿ ಎಷ್ಟು ಸೀಟ್ ಗೆಲ್ತೀವಿ ಅಂತ ಬಂದಿದೆ, ಹಾಗೆ ಯಾವ ಕ್ಷೇತ್ರಗಳನ್ನ ಗೆಲ್ತೀವಿ ಅಂತ ಬಂದಿದೆ ರಿಪೋರ್ಟ್. ನಾನು ಮೂರು ಪಕ್ಷಗಳ ಆಂತರಿಕ ವರದಿಯಲ್ಲಿ ಬಂದಿರುವ ಮಾಹಿತಿಯನ್ನ ನಿಮ್ಮೆದುರೀಗ ಎಳೆಯಾಗಿ ಬಿಡಿಸಿ ಹೇಳ್ತೇನೆ. ನೋಡಿ, ಕಾಂಗ್ರೆಸ್ ಮೊದಲು ನಾನು ಕಾಂಗ್ರೆಸ್ನ ಆಂತರಿಕ ವರದಿಯನ್ನ ವಿಶ್ಲೇಷಣೆ ಮಾಡ್ತೇನೆ. ಕಾಂಗ್ರೆಸ್ನ ಆಂತರಿಕ ವರದಿಯ ಪ್ರಕಾರ 14 ಕ್ಷೇತ್ರಗಳಲ್ಲಿ ಸ್ಪಷ್ಟ ಮುನ್ನಡೆಯನ್ನ ಸಾಧಿಸಿದ್ದೇವೆ ಅನ್ನುವಂತ ವರದಿ ಕಾಂಗ್ರೆಸ್ ಕೈ ಸೇರಿದೆ. ಹಾಗಾದ್ರೆ ಆ 14 ಕ್ಷೇತ್ರಗಳು ಯಾವ್ಯಾವುದು? ಕಾಂಗ್ರೆಸ್ ಗೆಲ್ಲುವ 14 ಕ್ಷೇತ್ರಗಳು, ಕಾಂಗ್ರೆಸ್ ಮುನ್ನಡೆ ಸಾಧಿಸಿರುವಂತಹ 14 ಕ್ಷೇತ್ರಗಳ ಪಟ್ಟಿ ಕಾಂಗ್ರೆಸ್ನ ಆಂತರಿಕ ವರದಿಯ ಪ್ರಕಾರ ನಂಬರ್ 1 ಚಿತ್ರದುರ್ಗ. ಚಿತ್ರದುರ್ಗದಲ್ಲಿ BN ಚಂದ್ರಪ್ಪನವರು ಗೆಲ್ತಾರೆ ಅಂತ ಹೇಳಿ ಕಾಂಗ್ರೆಸ್ನ ಆಂತರಿಕ ವರದಿಯಲ್ಲಿ ಉಲ್ಲೇಖ ಆಗಿದೆ. ನಂಬರ್ 2 ಚಾಮರಾಜನಗರ, ಸುನಿಲ್ ಬೋಸ್, HC ಮಹಾದೇವಪ್ಪನವರ ಪುತ್ರ ಸುನಿಲ್ ಬೋಸ್ ಚಾಮರಾಜನಗರದಲ್ಲಿ ಗೆಲ್ತಾರೆ ಅಂತ ಹೇಳಿ ಕಾಂಗ್ರೆಸ್ ಆಂತರಿಕ ವರದಿಯಲ್ಲಿ ಉಲ್ಲೇಖ ಆಗಿದೆ. ಹಾಗೆ ಕಾಂಗ್ರೆಸ್ ಗೆಲ್ಲಿರುವಂತಹ 3ನೇ ಕ್ಷೇತ್ರ ದಾವಣಗೆರೆ ಲೋಕಸಭಾ ಕ್ಷೇತ್ರ. ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ SS ಮಲ್ಲಿಕಾರ್ಜುನ್ ಅವರ ಪತ್ನಿ ಪ್ರಭಾ ಮಲ್ಲಿಕಾರ್ಜುನ್ ಗೆಲ್ತಾರೆ ಅಂತ ಹೇಳಿ ರಿಪೋರ್ಟ್ ಆಗಿದೆ. ಹಾಗೆ ಕಾಂಗ್ರೆಸ್ ಗೆಲ್ಲಿರುವಂತಹ 4ನೇ ಕ್ಷೇತ್ರ ಚಿಕ್ಕೋಡಿ. ಚಿಕ್ಕೋಡಿಯಲ್ಲಿ ಸತೀಶ್ ಜಾರಕಿಹೊಳಿ ಅವರ ಪುತ್ರಿ ಪ್ರಿಯಾಂಕಾ ಜಾರಕಿಹೊಳಿ ಗೆಲ್ತಾರೆ ಅಂತ ಹೇಳಿ ಉಲ್ಲೇಖ ಆಗಿದೆ. ಇನ್ನು 5ನೇಯದ್ದು ಕೊಪ್ಪಳ. ಕೊಪ್ಪಳ ಲೋಕಸಭಾ ಕ್ಷೇತ್ರದಲ್ಲಿ ರಾಜಶೇಖರ ಹಿಟ್ನಾಳ್ ಗೆಲುವನ್ನ ಸಾಧಿಸ್ತಾರೆ ಅನ್ನುವಂತ ವರದಿ ಕಾಂಗ್ರೆಸ್ಗೆ ಬಂದಿದೆ. ಇನ್ನು ಕಾಂಗ್ರೆಸ್ ಗೆಲ್ಲಿರುವಂತಹ 6ನೇ ಕ್ಷೇತ್ರ ಕಲಬುರಗಿ. ಕಲಬುರಗಿಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರ ಅಳಿಯ ರಾಧಾಕೃಷ್ಣ ದೊಡ್ಡಮನಿ ಗೆಲ್ತಾರೆ ಅನ್ನುವಂತ ವರದಿ ಉಲ್ಲೇಖ ಆಗಿದೆ. ಹಾಗೆ ಕಾಂಗ್ರೆಸ್ನ ಆಂತರಿಕ ವರದಿಯಲ್ಲಿ ಉಲ್ಲೇಖ ಆಗಿರುವ 7ನೇ ಕ್ಷೇತ್ರ ಹಾಸನ. ಹಾಸನದಲ್ಲೂ ಕೂಡ ಶ್ರೇಯಸ್ ಪಟೇಲ್ ಗೆಲ್ತಾರೆ ಅನ್ನುವಂಥದ್ದು ಕಾಂಗ್ರೆಸ್ನ ಆಂತರಿಕ ವರದಿಯಲ್ಲಿ ಉಲ್ಲೇಖ ಆಗಿದೆ. ಹಾಗೆ 8ನೇ ಕ್ಷೇತ್ರ ತುಮಕೂರು ಲೋಕಸಭಾ ಕ್ಷೇತ್ರ. ಇಲ್ಲಿ ಮುದ್ದ ಹನುಮೇಗೌಡರು ಗೆಲ್ತಾರೆ ಅಂತ ಹೇಳಿ ಕಾಂಗ್ರೆಸ್ನ ಆಂತರಿಕ ವರದಿಯಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಆಗಿದೆ. ಅದೇ ರೀತಿಯಲ್ಲಿ ಇಡೀ ರಾಜ್ಯ ಕಾಯ್ತಾ ಇರುವಂತಹ ಲೋಕಸಭಾ ಕ್ಷೇತ್ರ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ. ಇಲ್ಲಿ DK ಸುರೇಶ್, ಡಾಕ್ಟರ್ ಮಂಜುನಾಥ್ ಅವರ ಎದುರು ಗೆಲುವನ್ನ ಸಾಧಿಸ್ತಾರೆ ಅಂತ ಹೇಳಿ ಕಾಂಗ್ರೆಸ್ನ ಆಂತರಿಕ ವರದಿಯಲ್ಲಿ ಉಲ್ಲೇಖ ಆಗಿದೆ. ಇನ್ನು ಕಾಂಗ್ರೆಸ್ ಗೆಲ್ಲಿರುವಂತಹ 10ನೇ ಕ್ಷೇತ್ರ ಬೆಂಗಳೂರು ದಕ್ಷಿಣ. ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲಿ ಸೌಮ್ಯ ರೆಡ್ಡಿ ಗೆಲ್ತಾರೆ ಅಂತ ಹೇಳಿ ಕಾಂಗ್ರೆಸ್ನ ಆಂತರಿಕ ವರದಿಯಲ್ಲಿ ಉಲ್ಲೇಖ ಆಗಿದೆ. ಇನ್ನು 11ನೇ ಕ್ಷೇತ್ರ ಬಳ್ಳಾರಿ. ಬಳ್ಳಾರಿಯಲ್ಲಿ B ಶ್ರೀರಾಮುಲು ಅವರ ವಿರುದ್ಧ ತುಕಾರಾಮ್ ಗೆಲ್ತಾರೆ ಅಂತ ಹೇಳಿ ಕಾಂಗ್ರೆಸ್ನ ಆಂತರಿಕ ವರದಿಯಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಆಗಿದೆ. ಅದೇ ರೀತಿಯಲ್ಲಿ ಉಡುಪಿ ಚಿಕ್ಕಮಗಳೂರು. ಇಲ್ಲಿ ಜಯಪ್ರಕಾಶ್ ಹೆಗ್ಡೆ ಅವರು ಕೋಟಾ ಶ್ರೀನಿವಾಸ್ ಪೂಜಾರಿ ಅವರ ಎದುರು ಗೆಲ್ತಾರೆ ಅಂತ ಹೇಳಿ ಕಾಂಗ್ರೆಸ್ನ ಆಂತರಿಕ ವರದಿಯಲ್ಲಿ ಉಲ್ಲೇಖ ಆಗಿದೆ. ಅದೇ ರೀತಿಯಲ್ಲಿ ಕಾಂಗ್ರೆಸ್ ಗೆಲ್ಲಿರುವಂತಹ 13ನೇ ಕ್ಷೇತ್ರ ರಾಯಚೂರು ಲೋಕಸಭಾ ಕ್ಷೇತ್ರ. ರಾಯಚೂರಿನಲ್ಲಿ ಕಾಂಗ್ರೆಸ್ ಸ್ಪಷ್ಟ ಮುನ್ನಡೆಯನ್ನ ಪಡೆದಿದೆ. ಹೀಗಾಗಿ ಅಲ್ಲಿ ಗೆಲ್ಲುವ ಸಾಧ್ಯತೆ ಇದೆ ಅಂತ ಹೇಳಿ ಕಾಂಗ್ರೆಸ್ನ ಆಂತರಿಕ ವರದಿಯಲ್ಲಿ ಉಲ್ಲೇಖ ಆಗಿದೆ. ಇನ್ನು ಕಾಂಗ್ರೆಸ್ ಗೆಲ್ಲಲಿರುವಂತಹ 14ನೇ ಕ್ಷೇತ್ರ ಬೀದರ್. ಬೀದರ್ ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಸಾಗರ್ ಖಂಡ್ರೆ ಗೆಲುವನ್ನ ಸಾಧಿಸ್ತಾರೆ ಅಂತ ಹೇಳಿ ಕಾಂಗ್ರೆಸ್ನ ಆಂತರಿಕ ವರದಿಯಲ್ಲಿ ಉಲ್ಲೇಖ ಆಗಿದೆ. ಹೀಗೆ ಒಟ್ಟು 14 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನ ಸಾಧಿಸಿದೆ ಅನ್ನುವಂತ ಸ್ಪಷ್ಟವಾದ ಮಾಹಿತಿ ಕಾಂಗ್ರೆಸ್ನ ಆಂತರಿಕ ವರದಿಯಲ್ಲಿ ಉಲ್ಲೇಖ ಆಗಿದೆ ಅನ್ನುವಂಥದ್ದು. ಸರಿ, ಇನ್ನು JDS ನ ಆಂತರಿಕ ವರದಿಯಲ್ಲಿ ಏನಿದೆ ನೋಡಿ, JDS ಸ್ಪರ್ಧೆ ಮಾಡಿರೋದೇ 3 ಕ್ಷೇತ್ರಗಳಲ್ಲಿ ಮಾತ್ರ. ಈ 3 ಕ್ಷೇತ್ರಗಳು ಯಾವ್ಯಾವುದು ಅಂದ್ರೆ ಮಂಡ್ಯ, ಹಾಸನ ಹಾಗೂ ಕೋಲಾರ. ನೋಡಿ, ಮಂಡ್ಯದಲ್ಲಿ ಕುಮಾರಸ್ವಾಮಿ ಅವರು ಬಹಳ ದೊಡ್ಡ ಅಂತರದಲ್ಲಿ ಗೆಲ್ತಾರೆ ಅನ್ನುವಂತ ಮಾಹಿತಿ JDS ನ ಆಂತರಿಕ ವರದಿಯಲ್ಲಿ ಉಲ್ಲೇಖ ಆಗಿದೆ. ಅದೇ ರೀತಿಯಲ್ಲಿ ಕೋಲಾರದಲ್ಲೂ ಕೂಡ JDS ಗೆಲ್ಲುತ್ತೆ ಅನ್ನುವಂತ ಮಾಹಿತಿ ಈ ಆಂತರಿಕ ವರದಿಯಲ್ಲಿ ಉಲ್ಲೇಖ ಆಗಿದೆ. ಹಾಗೆ ಹಾಸನದ ಬಗ್ಗೆ ಇಡೀ ರಾಜ್ಯಕ್ಕೆ ಕುತೂಹಲ ಇದೆ. ಬಿಕಾಸ್ ಪೆನ್ ಡ್ರೈವ್ ನ ಎಫೆಕ್ಟ್ ಯಾವ ರೀತಿ ಪರಿಣಾಮ ಬೀರಿದೆ ಅನ್ನುವಂತ ಕುತೂಹಲ ಇದೆ. ಆದ್ರೆ ಅಲ್ಲೂ ಕೂಡ JDS ಗೆಲ್ಲುತ್ತೆ ಅನ್ನುವಂತ ಮಾಹಿತಿ JDS ನ ಆಂತರಿಕ ವರದಿಯಲ್ಲಿ ಉಲ್ಲೇಖ ಆಗಿದೆ ಅನ್ನುವಂಥದ್ದು. ಹೀಗಾಗಿ JDS ಪ್ರಕಾರ 3 ಕ್ಷೇತ್ರಗಳನ್ನು ಅವ್ರು ಗೆಲ್ತಾ ಇದ್ದಾರೆ. ಹಾಗಾದ್ರೆ ಬಿಜೆಪಿಯ ಆಂತರಿಕ ವರದಿಯಲ್ಲಿ ಏನು ಮಾಹಿತಿ ಬಂದಿದೆ ನೋಡಿ. ಬಿಜೆಪಿಯ ಆಂತರಿಕ ವರದಿಯ ಪ್ರಕಾರ
ಜೆಡಿಎಸ್ ಗೆಲ್ಲುವ 3 ಕ್ಷೇತ್ರಗಳನ್ನ ಬಿಟ್ಟು ಈ ಕಡೆ ಕಾಂಗ್ರೆಸ್ 5 ಕ್ಷೇತ್ರಗಳನ್ನ ಗೆಲ್ಲುತ್ತೆ. ಉಳಿದ 20 ಕ್ಷೇತ್ರಗಳಲ್ಲಿ ಬಿಜೆಪಿ ಗೆಲುವನ್ನ ಸಾಧಿಸುತ್ತೆ ಅನ್ನುವಂತ ವರದಿ ಬಿಜೆಪಿಯ ಆಂತರಿಕ ವರದಿಯಲ್ಲಿ ಉಲ್ಲೇಖ ಆಗಿದೆ. ಬಿಜೆಪಿ ಗೆಲ್ಲುವ 20 ಕ್ಷೇತ್ರಗಳ ಪಟ್ಟಿಯನ್ನು ನಾವು ನೋಡೋದಾದ್ರೆ, ನಂಬರ್ 1 ಬೆಳಗಾವಿ ಲೋಕಸಭಾ ಕ್ಷೇತ್ರ. ಬೆಳಗಾವಿಯಲ್ಲಿ ಬಿಜೆಪಿ ಗೆಲುವನ್ನ ಸಾಧಿಸುತ್ತೆ ಅನ್ನುವಂತ ಮಾಹಿತಿ ಬಿಜೆಪಿಯ ಆಂತರಿಕ ವರದಿಯಲ್ಲಿ ಉಲ್ಲೇಖ ಆಗಿದೆ. ಹಾಗೆ ಬಾಗಲಕೋಟೆ PC ಗದ್ದಿಗೌಡರು ಗೆಲ್ತಾರೆ ಅನ್ನುವಂತ ಮಾಹಿತಿ ಉಲ್ಲೇಖ ಆಗಿದೆ. ಅದೇ ರೀತಿಯಲ್ಲಿ 3ನೇದ್ದು ಬಿಜಾಪುರದಲ್ಲಿ ಬಿಜೆಪಿ ಗೆಲುವನ್ನ ಸಾಧಿಸುತ್ತೆ ಅನ್ನುವಂತ ಮಾಹಿತಿ ಇದೇ ವರದಿಯಲ್ಲಿ ಉಲ್ಲೇಖ ಆಗಿದೆ. ಹಾಗೆ 4ನೇಯದ್ದು ರಾಯಚೂರಿನಲ್ಲಿ ಕುಮಾರ್ ನಾಯಕ್ ವಿರುದ್ಧ ರಾಜ ಅಮರೇಶ್ವರ ನಾಯಕ್ ಗೆಲ್ತಾರೆ ಅನ್ನುವಂತ ಮಾಹಿತಿ ಈ ವರದಿಯಲ್ಲಿ ಉಲ್ಲೇಖ ಆಗಿದೆ. ಅದೇ ರೀತಿಯಲ್ಲಿ 5ನೇ ಕ್ಷೇತ್ರ, ಬಿಜೆಪಿ ಗೆಲ್ಲಿರುವಂತಹ 5ನೇ ಕ್ಷೇತ್ರ ಬೀದರ್ ಲೋಕಸಭಾ ಕ್ಷೇತ್ರ. ಇಲ್ಲಿ ಸಾಗರ್ ಖಂಡ್ರೆ ಅವರ ವಿರುದ್ಧ ಭಗವಂತ ಖೂಬಾ ಗೆಲ್ತಾರೆ ಅನ್ನುವಂತ ಮಾಹಿತಿ ಉಲ್ಲೇಖ ಆಗಿದೆ. ಅದೇ ರೀತಿಯಲ್ಲಿ ಬಿಜೆಪಿ ಗೆಲ್ಲಿರುವಂತಹ 6ನೇ ಕ್ಷೇತ್ರ ಬಳ್ಳಾರಿ ಲೋಕಸಭಾ ಕ್ಷೇತ್ರ. ಶ್ರೀರಾಮುಲು ಗೆಲುವನ್ನು ಸಾಧಿಸುತ್ತಾರೆ ಅನ್ನುವಂತ ಮಾಹಿತಿ ಬಿಜೆಪಿಯ ಆಂತರಿಕ ವರದಿಯಲ್ಲಿ ಉಲ್ಲೇಖ ಆಗಿದೆ. ಹಾಗೆ ಬಿಜೆಪಿ ಗೆಲ್ಲಿರುವಂತಹ 7ನೇ ಕ್ಷೇತ್ರ ಹಾವೇರಿ, ಬಸವರಾಜ ಬೊಮ್ಮಾಯಿ ಮಾಜಿ ಮುಖ್ಯಮಂತ್ರಿಗಳು ಗೆಲುವನ್ನು ಸಾಧಿಸುತ್ತಾರೆ ಅನ್ನುವಂತ ಮಾಹಿತಿ ಈ ಆಂತರಿಕ ವರದಿಯಲ್ಲಿ ಉಲ್ಲೇಖ ಆಗಿದೆ. ಹಾಗೆ ಬಿಜೆಪಿ ಗೆಲ್ಲಿರುವಂತಹ 8ನೇ ಕ್ಷೇತ್ರ ಧಾರವಾಡ ಲೋಕಸಭಾ ಕ್ಷೇತ್ರ. ಪ್ರಹ್ಲಾದ ಜೋಶಿ ಅವರು ಗೆಲುವನ್ನು ಸಾಧಿಸುತ್ತಾರೆ ಅನ್ನುವಂತ ಮಾಹಿತಿ ಬಿಜೆಪಿಯ ಆಂತರಿಕ ವರದಿಯಲ್ಲಿ ಉಲ್ಲೇಖ ಆಗಿದೆ. ಹಾಗೆ ಬಿಜೆಪಿ ಗೆಲ್ಲಿರುವಂತಹ 9ನೇ ಕ್ಷೇತ್ರ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರ. ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಗೆಲುವನ್ನು ಸಾಧಿಸುತ್ತಾರೆ ಅನ್ನುವಂತ ಮಾಹಿತಿ ಉಲ್ಲೇಖ ಆಗಿದೆ. ಇನ್ನು ಬಿಜೆಪಿ ಗೆಲ್ಲಿರುವಂತಹ 10ನೇ ಕ್ಷೇತ್ರ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ. BY ರಾಘವೇಂದ್ರ ಗೆಲುವನ್ನು ಸಾಧಿಸುತ್ತಾರೆ ಅನ್ನುವಂತ ಮಾಹಿತಿ ಬಿಜೆಪಿಯ ಆಂತರಿಕ ವರದಿಯಲ್ಲಿ ಉಲ್ಲೇಖ ಆಗಿದೆ. ಹಾಗೆ ಬಿಜೆಪಿ ಗೆಲ್ಲಿರುವಂತಹ 11ನೇ ಕ್ಷೇತ್ರ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರ. ಇಲ್ಲಿ ಜಯಪ್ರಕಾಶ್ ಹೆಗ್ಡೆ ಅವರ ಎದುರು ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಗೆಲ್ತಾರೆ ಅನ್ನುವಂತ ಮಾಹಿತಿ ಬಿಜೆಪಿಯ ಆಂತರಿಕ ವರದಿಯಲ್ಲಿ ಉಲ್ಲೇಖ ಆಗಿದೆ. ಬಿಜೆಪಿ ಗೆಲ್ಲಿರುವಂತಹ 12ನೇ ಕ್ಷೇತ್ರ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರ. ಇಲ್ಲಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರು ಗೆಲ್ತಾರೆ ಅನ್ನುವಂತ ಮಾಹಿತಿ ಬಿಜೆಪಿ ಆಂತರಿಕ ವರದಿಯಲ್ಲಿ ಉಲ್ಲೇಖ ಆಗಿದೆ. ಹಾಗೆ ಬಿಜೆಪಿ ಗೆಲ್ಲಿರುವಂತಹ 13ನೇ ಕ್ಷೇತ್ರ ಮೈಸೂರು ಕೊಡಗು. ಮಹಾರಾಜ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಗೆಲ್ತಾರೆ ಅನ್ನುವಂತ ಮಾಹಿತಿ ಬಿಜೆಪಿ ಆಂತರಿಕ ವರದಿಯಲ್ಲಿ ಉಲ್ಲೇಖ ಆಗಿದೆ. ಹಾಗೆ ಬಿಜೆಪಿ ಆಂತರಿಕ ವರದಿಯ ಪ್ರಕಾರ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಡಾಕ್ಟರ್ CN ಮಂಜುನಾಥ್ ಅವರು ಗೆಲ್ತಾರೆ ಅಂತ ಹೇಳಿ ಸ್ಪಷ್ಟವಾಗಿ ಉಲ್ಲೇಖ ಆಗಿದೆ. ಹಾಗೆ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರ ಬಿಜೆಪಿ ಗೆಲ್ಲಿರುವಂತಹ 15ನೇ ಕ್ಷೇತ್ರ. ಇಲ್ಲಿ ಶೋಭಾ ಕರಂದ್ಲಾಜೆ ಗೆಲ್ತಾರೆ ಅಂತ ಹೇಳಿ ಬಿಜೆಪಿಯ ಆಂತರಿಕ ವರದಿಯಲ್ಲಿ ಉಲ್ಲೇಖ ಆಗಿದೆ. ಇನ್ನು ಬಿಜೆಪಿ ಗೆಲ್ಲಿರುವಂತಹ 16ನೇ ಕ್ಷೇತ್ರ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರ. ಇಲ್ಲಿ ಬಿಜೆಪಿ ಗೆಲುವನ್ನ ಸಾಧಿಸುತ್ತೆ ಅನ್ನುವಂತ ಮಾಹಿತಿ ಸ್ಪಷ್ಟವಾಗಿ ಉಲ್ಲೇಖ ಆಗಿದೆ. ಇನ್ನು ಬಿಜೆಪಿ ಗೆಲ್ಲಿರುವಂತಹ 17ನೇ ಕ್ಷೇತ್ರ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರ. ಇಲ್ಲಿ ತೇಜಸ್ವಿ ಸೂರ್ಯ ಗೆಲ್ತಾರೆ ಅಂತ ಹೇಳಿ ಬಿಜೆಪಿಯ ಆಂತರಿಕ ವರದಿಯಲ್ಲಿ ಉಲ್ಲೇಖ ಆಗಿದೆ. ಇನ್ನು ಬಿಜೆಪಿ ಗೆಲ್ಲಿರುವಂತಹ 18ನೇ ಕ್ಷೇತ್ರ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ. ಇಲ್ಲೂ ಸಹ ಇಲ್ಲಿ ಡಾಕ್ಟರ್ ಸುಧಾಕರ್ ಬಹಳ ದೊಡ್ಡ ಅಂತರದಿಂದ ಗೆಲ್ತಾರೆ ಅನ್ನುವಂತ ಮಾಹಿತಿ ಬಿಜೆಪಿಯ ಆಂತರಿಕ ವರದಿಯಲ್ಲಿ ಉಲ್ಲೇಖ ಆಗಿದೆ. ಇನ್ನು ತುಮಕೂರು ಲೋಕಸಭಾ ಕ್ಷೇತ್ರ ವಿ ಸೋಮಣ್ಣ ಗೆಲುವನ್ನ ಸಾಧಿಸುತ್ತಾರೆ ಅಂತ ಹೇಳಿ ಬಿಜೆಪಿಯ ಆಂತರಿಕ ವರದಿಯಲ್ಲಿ ಉಲ್ಲೇಖ ಆಗಿದೆ. ಹಾಗೆ ಬಿಜೆಪಿ ಗೆಲ್ಲಿರುವಂತಹ 20ನೇ ಕ್ಷೇತ್ರ ಕೊಪ್ಪಳ ಲೋಕಸಭಾ ಕ್ಷೇತ್ರ. ಕೊಪ್ಪಳದಲ್ಲಿ ಡಾಕ್ಟರ್ ಬಸವರಾಜ್ ಕ್ಯಾವಟರ್ ಅವರು ಗೆಲ್ತಾರೆ ಅಂತ ಹೇಳಿ ಬಿಜೆಪಿಯ ಆಂತರಿಕ ಸಮೀಕ್ಷೆಯಲ್ಲಿ ಉಲ್ಲೇಖ ಆಗಿದೆ. ಹೀಗೆ ಒಟ್ಟು 20 ಕ್ಷೇತ್ರಗಳಲ್ಲಿ ಸ್ಪಷ್ಟ ಮುನ್ನಡೆಯನ್ನ ಸಾಧಿಸಿದ್ದು ಗೆಲ್ಲುವ ಸಾಧ್ಯತೆ ಇದೆ ಅಂತ ಹೇಳಿ ಬಿಜೆಪಿಯ ಆಂತರಿಕ ವರದಿ ಸ್ಪಷ್ಟವಾಗಿ ಉಲ್ಲೇಖ ಮಾಡ್ತಾ ಇದೆ ಅನ್ನುವಂಥದ್ದು. ಅಲ್ಲಿಗೆ ಉಳಿದ 5 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆಲ್ಲುತ್ತೆ ಹಾಗೂ 3 JDS ಗೆಲ್ಲುತ್ತೆ ಅನ್ನುವಂತ ಮಾಹಿತಿ ಇದೆ. ಹೀಗೆ ಕಾಂಗ್ರೆಸ್, ಬಿಜೆಪಿ, JDS ನ ಆಂತರಿಕ ವರದಿಗಳು ವಿಭಿನ್ನವಾದ ಫಲಿತಾಂಶವನ್ನ ಉಲ್ಲೇಖಿಸಿವೆ. ನಿಮ್ಮ ಪ್ರಕಾರ ರಾಜ್ಯದ 28 ಲೋಕಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿ ಎಷ್ಟು ಗೆಲ್ಲುತ್ತೆ, ಕಾಂಗ್ರೆಸ್ ಎಷ್ಟು ಗೆಲ್ಲುತ್ತೆ ಹಾಗೂ JDS ಎಷ್ಟು ಕ್ಷೇತ್ರಗಳಲ್ಲಿ ಗೆಲುವನ್ನು ಸಾಧಿಸುತ್ತೆ? ನಿಮ್ಮ ನಂಬರ್ನ ಕಮೆಂಟ್ ಮಾಡಿ. ಹಾಗೆ ಯಾವ್ಯಾವ ಕ್ಷೇತ್ರಗಳನ್ನ ಗೆಲ್ಲಬಹುದು ಅನ್ನೋದನ್ನು ಕೂಡ ಉಲ್ಲೇಖಿಸಿ. ಹಾಗೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಫೇಸ್ಬುಕ್ನಲ್ಲಿ ನಮ್ಮ ಚಾನಲ್ನ ಫಾಲೋ ಮಾಡೋದನ್ನ ಮರಿಬೇಡಿ. ಧನ್ಯವಾದ.